वो कल ये है कहते स्कूल में बच्चों लोग को वो कराने का हमारा बच्चे से नहीं कराने का ನಮ್ಮ ಮಕ್ಕಳಿಂದ ಅದನ್ನು ಹೇಳಿಸಬೇಡದು. ಅದು ನಾಳೆನೂ ಏನೋ ಹೇಳಿಸ್ತಾರಂತೆ, ಅದನ್ನು ಮಾಡಿಸ್ಬೇಡಿ ನಮ್ಮ ಮಕ್ಕಳಿಗೆ ಮಗುವಿಗೆ. ಯಾಕಂದರೆ ನಮ್ಮ ಮಕ್ಕಳು ದೇವರ ಭಕ್ತಿಯಲ್ಲಿದ್ದಾರೆ. ಅದನ್ನು ನಮ್ಮ ಮಕ್ಕಳನ್ನು ಹೇಳಿದರೆ ನಮ್ಮ ಮನೆಯಲ್ಲಿ ಶಾಪವನ್ನು ನಮಗೆ ಹೆಚ್ಚಿಗೆ ಶಾಪ ಬರುತ್ತೆ. ಅದಕ್ಕೆ ನಮ್ಮ ಮಕ್ಕಳ ಕೈಯಿಂದ ಅದನ್ನು ಹೇಳಿಸ್ಬೇಡ್ರಿ. ಇನ್ನೊಂದು ಸರಿ ಏನಾದರೂ ಅವ್ರಿಗೆ ಹೇಳಿಸ್ದಿಲ್ಲ ಅಂದರೆ ನಾವು ಬಂದು ಮತ್ತೆ ನಿಮಗೆ ಬಂದು ಕೇಳಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ನಾವು ಫುಲ್ಲು ಜೀಜಸ್ದು ಮಕ್ಕಳಿದ್ದೇವೆ. ನಾವು ನಮ್ಮ ಮಕ್ಕಳಿಗೆ ಅದು ಹೇಳಿಸ್ಬೇಡ ನಾಳೆ. ಅದಕ್ಕೆ ನಾನು ವಿಡಿಯೋ ಮಾಡಿ ಇದು ಸ್ಟೇಟಸ್ ಇಟ್ಲತ್ತೀನಿ. ಅದಕ್ಕೆ ನಮ್ಮ ಮಕ್ಕಳು ಹೇಳ್ತಾ ಇದ್ದರು, ಮಮ್ಮಿ ಬಂದು ಅದು ನಾಳೆ ಹೇಳಿಸ್ಬೇಕಂತ, ಅದು ಡೈರಿಗೆ ಬರೆಸ್ತಾರಂತ, ಅದಕ್ಕೆ ಹೇಳಬಾರ್ದು ಅಂಥೇಳಿ ನಾವು ಹೇಳಿದ್ದೀವಿ. ಅದನ್ನು ನೆನೆಸ್ಬೇಡ್ವಿ. ಅದರಿಂದ ಶಾಪ ನಮಗೆ ಸುತ್ತದ, ಅದರಲ್ಲಿ ನಮ್ಗೆ ಸೈತಾನ್ ಕಾರ್ಯನೂ ಮಾಡ್ತದ. ಆದರೂ ನಾವು ಅಂದ್ರೆ ರಕ್ಷಣೆ ಹೊಂದಿದ್ದೀವಿ, ದೀಕ್ಷಾ ಸ್ನಾನ ಹೊಂದಿದ್ದೇವೆ. ನಮ್ಮ ಮಕ್ಕಳಿಗೆ ನಾವು ಅಂಥದ್ದು ಕಲಿಸ್ಬಾರ್ದು. ನಮ್ಮ ಮಕ್ಕಳಿಗೂ ಭಯಭಕ್ತಿಯಲ್ಲಿ ಇರಬೇಕು. ರಕ್ಷಣೆ ಹೊಂದ್ಯಾರ ಅವ್ರನ್ನು ಮುಂದೆ ಅವರು ಕೂಡ ದೀಕ್ಷಾ ಸ್ನಾನ ಹೊಂದಿ ನಾವು ಅಂದರೆ ವಿಶ್ವಾಸಿಗಳ ಸಹವಾಸ ಐತೆ. ನಾವು ಕ್ರಿಶ್ಚಿಯನ್ ಇದ್ದರೂ ಕೂಡ ನಾವು ಅಲ್ಲಿ ಏನಂತ ನಾವು ಹೆಚ್ಚಿಗೆ ಭಯಭಕ್ತಿಯಲ್ಲಿ ಇರ್ತೀವಿ. ಅದನ್ನು ಮಾಡೋದು ನಮಗೆ ತಪ್ಪು. ನಾವು ಇನ್ನೊಂದು ಸರಿ ನಮ್ಮ ಮಕ್ಕಳಿಗೆ ಅದು ಹೇಳಿಸ್ಬೇಡ್ರಿ. ನಮ್ಮ ಮೂಗರಿಗೆ ಮಕ್ಕಳಿಗೆ ಅದನ್ನು ಹೇಳಿಸ್ಬೇಡ. ನಮ್ಮ ಮಕ್ಕಳಿಗೆ ಕ್ಲಾಸಿಗೆ ಹೋಗಿ ಕೂಡಿಸ್ರಿ ಹೇಳಿದ್ದೆವು. ಇನ್ನೊಂದು ಸರಿ ಹೇಳಿಸ್ದಿರಿಲ್ಲ ನಾ ಸ್ಕೂಲಿಗೆ ಬಂದು ಎಲ್ಲರ ಅವ್ರ ಪಪ್ಪಾಗೆ ಕಳಿಸ್ತೀನಿ ಸ್ಕೂಲಿಗೆ. ಅದು ನಮಗೆ ಶಾಪ ಅದದು. ಅದರಲ್ಲಿ ನಮಗೆ ಸೈತಾನ್ ಸುತ್ಕೋತದ, ನಮಗೆ ಎಲ್ಲ ನಷ್ಟ ಆಯ್ತು ನಮಗೆ. ಅದಕ್ಕೆ ನಾವು ಹೇಳಿಸಲ್ಲ ನಮ್ಮ ಮಕ್ಕಳಿಗೆ ನೀವು ಹೇಳಿಸ್ಬೇಡ್ರಿ. ನೀವು ಅದನ್ನು ಮಾಡಿ ಪಾಪದೇ ಬೇಡ್ರಿ. ನಮ್ಮ ಮಕ್ಕಳಿಗೆ ಪಾಪದೇ ಬೆಳೆಸಲ್ಲ. ಹಿಂಗದ ರೂಲ್ಸ್. ನಾವು ಪಕ್ಕ ಅಂದ್ರೆ ದೇವ್ರ ಸೇವೆ ಭೀ ಮಾಡ್ತೇವೆ ಮತ್ತು ದೇವ್ರ ವಿಶ್ವಾಸದಾಗ ಜಾಸ್ತಿ ಇರ್ತೇವೆ. ನಾವು ಅಂಥವೆಲ್ಲ ಹೇಳಿಸಿ ನಾವು ಚರ್ಚಿನ ಹೇಳ್ದೇವಿಲ್ಲ, ನಮಗೆ ನಮ್ಮ ಸೇವಕರು ನಮಗೆ ಬೈತಾರೆ. ನೀವು ಹೇಳಬೇಕು, ಸ್ಕೂಲ್ದಾಗ ಹೋಗಿ ಕಂಡೀಷನ್ ಮಾಡಬೇಕು ಹಂಗಂತೇಳಿ ನಮಗೆ ಬೈತಾರೆ. ಅದನ್ನ ನಾವು ನಿಮಗೆ ಹೇಳಿದ್ದೆವು. ಅವ್ರಿಗೆ ನಾಳೆ ಹೇಳಿಸ್ಬೇಡ್ರಿ. ಅವ್ರು ಅಂತ ಇದ್ರು, ಮಮ್ಮಿ ಅದು ಹೇಳೋದು ಹೋದ್ರೆ ಮಮ್ಮಿ ಹೊಡಿತಾರ ನಮಗೆ ಅಂತಂದ್ರೆ ನೀವು ಹೇಳಬೇಡ್ರಿ. ಮಕ್ಕಳೇ ನೀವು ಬಾಯಿ ಮುಚ್ಚಿ ಸುಮ್ಮನೆ ಕೂಡ್ರಿ, ಎಂದು ಹೇಳಬೇಡ್ರಿ. ಖಾಲಿ ನೀವು ಆದ್ರೆ ಅವ್ರು ಏನಾರ ಹೇಳ್ಕೊಂಬಲ್ಲಕ್ಕೆ ಅವರೆಲ್ಲ ನೀವು ಆದ್ರೆ ಅಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಎಸಯ್ಯ ಅನ್ರಿ ಅಂತ ಅಂದಿದೆ. ಅಂದರು ಮಮ್ಮಿ ಅಂದರು ಟೀಚರ್ ಹೊಡಿತಾರ, ಸರ್ ಹೊಡಿತಾರ ಅಂತಂತ ಹೇಳತ್ತಾಳ. ಅದಕ್ಕೆ ನೀವು ಆದ್ರೆ ದೇವ್ರಿಗೆ ಇದು ಮಾಡಿರಿ. ಅವೆಲ್ಲ ಹೇಳಿದ್ರೆ ನಮಗೆ ಪಾಪ ಅದು ಸುತ್ಕೋತದ, ನಮಗೆ ಅದು ಸೈತಾನ್ ಕಾರ್ಯ ಮಾಡ್ತದ. ನಮಗೆ ಈಗ ಎಷ್ಟೋ ಸೈತಾನ್ ಕಾರ್ಯ ಆಗ್ಯಾವ. ನಾವು ಅದರ ಮತ್ತು ಉಲ್ಟಾ ಬಿದ್ದೇವು ಅಂದ್ರೆ ಮತ್ತು ಪೂರ ನಾವು ನೆಲಕ್ಕೆ ಬೀಳಬೇಕಾಯ್ತದೆ. ನಮ್ಮ ಮಕ್ಕಳಿಗೆ ಶಾಪ ಸುತ್ತವೆ. ಅದರಲ್ಲಿ ಈಗ ನಾವು ದೇವ್ರ ಭಯಭಕ್ತಿಯಿಂದ ಇದ್ದಿದ್ದು ನಮ್ಮ ಮಕ್ಕಳಿಗೆ ಹಾಗೆ ನಡೆಸಿದ್ದೆವು. ಇನ್ನೊಂದು ಸಾರಿ ಹೇಳಿಸ್ದಿರಂದ್ರೆ ಅವ್ರಿಗೆ ಏನರ ಆಯ್ತಿಲ್ಲ, ನಿಮ್ಮ ಮೇಲೆ ಜುಮ್ಮದೇರಿ. ಇದೇ ರೂಲ್ಸ್ ಅದೇನ ಕೇಳಪ್ಪ.